ಕರ್ನಾಟಕದಲ್ಲಿ ಬಿಗ್ ಆಂಟಿ ಅಂತ ಅವಾರ್ಡ್ ಕೊಡೋದಾದ್ರೆ ಯಾರಿಗೆ ಕೊಡ್ಬೋದು ನೀವೇ ಹೇಳಿ. ಮತ್ತಿನ್ಯಾರು, ದಿ ಒನ್ ಅಂಡ್ ಓನ್ಲಿ ಜಯಕ್ಕ. ಆ ನಮ್ಮ ಜಯ ಆಂಟಿಗೆ ನಮ್ ಟೀಮು ಒಂದು ಆಫರ್ ಕೊಡ್ತಾ ಇದೆ. ಏನದು ಆಫರು? ಕಮ್ ಆನ್, ಲೆಟ್ಸ್ ವಾಚ್ ಇಟ್. ಜಯ ಜಾಕೆಟ್ ಚೈನ್ ಗಂಡ ರಾಕೆಟ್ ಸಿನಿಮಾ ಪ್ಲಾನ್ ಆಗಿದ್ದಾರೆ. ಇವನೇ ಹೀರೋ. ನಾನು ಡೈರೆಕ್ಷನ್ ಮಾಡ್ತೀನಿ. ನಾವು ಮೊನ್ನೆ ಬಿಗ್ ಬಾಸ್ ಅಲ್ಲಿ ನಿಮ್ಮನ್ನ ನೋಡಿದ್ವಿ ಆಯ್ತಾ, ಅದ್ ನೋಡಾದ್ಮೇಲೆ ಅಲ್ಲೇ ಮನೇಲೆ ತೀರ್ಮಾನ ಮಾಡ್ಬಿಟ್ಟು ನಮ್ ಪ್ರೊಡಕ್ಷನ್ ನಿಮ್ಗೂ ಒಂದು ಕ್ಯಾರೆಕ್ಟರ್ ಹೀರೋಯಿನ್ ಆಗ್ಬೇಕು ಅಂತ. ನಾನಾ ಜಯಕ ಒಂದ್ ನಿಮಿಷ ಕೇಳಿ, ಎಲ್ಲ ರೆಡಿ ಆಗಿದೆ ಎಲ್ಲ ರೆಡಿ ಆಗಿದೆ ಜಯಕ, ಏನು ತೊಂದ್ರೆ ಇಲ್ಲ, ಎಲ್ಲ ರೆಡಿ ಆಗಿದೆ. ಹೀರೋಯಿನ್ ಅಷ್ಟೇ ತಾನೇ. ಸೂಪರ್ ಸೂಪರ್ ಇದು ಇವರೇ ಡೈರೆಕ್ಟರ್. ಕತೆ ಹೇಳ್ಬಿಡು, ಏನ್ ಗೊತ್ತಾ? ಜಯಕ ನಾನು ಲೂಸ್ ಮಾತಾಡಂಗಿಲ್ವ ಜಯಕ? ನೋಡಿ ಅಲ್ಲ ಇವಾಗ ಇನ್ನೊಂದು ವಿಷಯ ಗೊತ್ತಾ, ಏನ್ ನಾವು ಕತೆ ಕೇಳಿದ್ರೆ ನೀವೇ ಸುಸ್ತಾಗ ಹೋಗ್ತೀರಾ. ಕತೆನಾ? ಅಯ್ಯೋ ಬಾವಾ, ನನಗೆ ಕತೆ ಅಂದ್ರೆ ತುಂಬಾ ಇಷ್ಟ ಬಾವಾ. ಈಗಲೂ ಚಂದ ಮಾಮ ಬಾಲಮಿತ್ರ ಅಲ್ಲಿ ಓದ್ತಾನೆ ಇರ್ತೀನಿ ಬಾವಾ. ಅಯ್ಯೋ ನಿನ್ ಕತೆ ಈವಾಗ್ಲೂ ಹೇಳ್ಬಿಡು ಬಾವಾ. ಕೇಳಿ ಯಾರು ಸುಸ್ತಾಗಲ್ಲ ಬಿಡಮ್ಮ. ಯಾರು ಮಾತಾಡ ಹೀರೋಯಿನ್ ಓಪನ್ ಶಾಟ್ ಕೇಳಿ. ಹೀರೋಯಿನ್ ಮಾಡ್ಬೇಕಂತ ಕನ್ಸ್ ಕೂಡ ನನ್ ಮನಸ್ಸಲ್ಲಿ. ಒಂದ್ಸತಿ ಕತೆ ಕೇಳಿ ಜಯಕ. ಊರಿಂದ ಆಯ್ತು, ಒಂದೇ ಇದು ಕತೆ ಕೇಳೋ ಜಾಗನ, ಕತೆ ಹೇಳೋ ಜಾಗನ ಯೂಟೆಲ್. ಬೆಳಿಗ್ಗೆ 6 ಗಂಟೆಯಿಂದ ಜಯಕ ನೀವ್ ಬೇಡ ಜಯಕ, ಒಂದ್ ನಿಮಿಷ ಕೇಳಿ. ಬನ್ನಿ ಜಯಕ, ಮಾತು ಚೆನ್ನಾಗಿದೆ ಇಲ್ಲಿ. ಯಾರು ಬಿಡಿ ಜಯಕ, ಕತೆ ಕೇಳಿ ಜಯಕ. ಹೊಸದಾಗಿ ಕ್ಯಾಮ್ರಾ ಓಪನ್ ಮಾಡ್ತೀವಿ, ಹೊಸ ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ 6 ಗಂಟೆಯಿಂದ ಕಾಯ್ತಾ ಕೂತಿದೀವಿ. ಕೇಳಿ ಕತೆ, ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣನೇ ಜಯಕ್ಕ ಹೀರೋಯಿನ್ ಬಟ್ಟೆನೇ ಇರಲ್ಲ. ಅರೆ ಜೀವನ ಬೇರೆ ಸಿನಿಮಾ ಬೇರೆ, ಜೀವನನೇ ಸಿನಿಮಾ ಅಂತ ತಿಳ್ಕೊಂಡ್ಬಿಟ್ಟಿಲ್ಲ ತಾಯಿ. ಅಲ್ಲ, ಚಿಕ್ಕ ಮಗು. ಅದೇ ಟ್ವಿಸ್ಟ್. ಚಿಕ್ಕ ಒಂದು ಅವಾರ್ಡ್ ತಾನೇ ಹುಟ್ಟಿರುತ್ತೆ, ಅದೇ ಹೀರೋಯಿನ್ ಜಯಕ್ಕ. ಇವರೇ ಡೈರೆಕ್ಟರ್, ಇವರೇ ಮಾಡಿರೋದು. ಹೊಡಿರೋ ಚಪ್ಪಾಳೆ. ಕಾಸು ಎಷ್ಟು ಖರ್ಚು ಮಾಡಿ ನಾವೆಲ್ಲ ಇದ್ ಮಾಡ್ಸರಿ ಗೊತ್ತಾ? ಎಲ್ಲ ರೆಡಿ ಆಗಿದೆ ಜಯಕ್ಕ, ಏನು ತೊಂದ್ರೆ ಇಲ್ಲ. ಸರಿ, ಇವಾಗ ನಿಮ್ದು ರೆಮ್ಯುನರೇಷನ್ ಎಷ್ಟು ಅಂತ ಹೇಳಿ. ನಿಮ್ದು ಎಷ್ಟು, ಒಂದ್ ಫಿಲಮ್ಗೆ ಎಷ್ಟು ಅಂತ ಹೇಳಿ. ಈಕೆ ಸಾಮಾನ್ಯವಾದ ಕನ್ಯೆ. ಎಂತ ಪ್ರೊಡ್ಯೂಸರ್ ಗೊತ್ತಾ ನಾವು ಹಿಡ್ದಿರೋದು. ಏನಿಲ್ಲ, ಇವಾಗ ನಿಮ್ ರೆಮ್ಯುನರೇಷನ್ ಕಟ್ ಮಾಡ್ಕೊಂಡು ಹೇಳ್ತೀನಿ ಕೇಳಿ. ರೆಮ್ಯುನರೇಷನ್ ಕಟ್ ಮಾಡ್ಕೊಂಡು ಮೂವಿ ಪ್ರೊಡ್ಯೂಸ್ ಮಾಡಿ ಒಳ್ಳೆ ಸೂಪರ್ ಹಿಟ್ ಆಗುತ್ತೆ. ಅಡ್ರೆಸ್ ಗೆಲ್ದಂಗ್ ಹೋಗ್ಬಿಡ್ತೀಯ ಜಯಕ. ಯಾರ್ಯಾರು ಗೊತ್ತಾ ನಾವು ಇದ್ ಮಾಡಿದ್ವಿ, ರಮ್ಯನ್ ನೋಡೋದು ಬೇಡ ಅಂತ ಹೇಳಿದ್ವು. ಏನ್ ಗೊತ್ತಾ, ನಮ್ಗೆ ಸ್ವಲ್ಪ ಕಡಕ್ ಆಗಿರ್ಬೇಕು, ಸ್ವಲ್ಪ ರಗಡ್ ಆಗಿರ್ಬೇಕು, ಆಕ್ಟಿಂಗ್ ಗೆ ಸ್ವಲ್ಪ ಬೋಲ್ಡ್ ಆಗಿರ್ಬೇಕು. ನಾವ್ ಮತ್ತೆ ಇವೆಲ್ಲ ನಾವು ಪ್ಲಾನ್ ಮಾಡಿದೀವಲ್ಲ ಜಯಕ. ಹೊಸಬರಿಗೆ ಪ್ರೋತ್ಸಾಹಿಸ್ಬೇಕಲ್ವಾ ನೀವು ಜಯಕ, ಪ್ಲೀಸ್ ಜಯಕ. ಬಟ್ ಸ್ಮಾರ್ಟ್ ಆಗಿದೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಮೂವೀಸ್. ಜಯಕ ಹೀರೋಯಿನ್ ಯಾರು ಬರ್ತಾರೆ? ಹೀರೋಯಿನ್ ನಿಮ್ಮನ್ ಬಿಟ್ರೆ ಯಾರು ಆಗಲ್ಲ ಜಯಕ. ಡೈರೆಕ್ಟರ್ ಹೇಳ್ರಿ ರೀ ಜಯಕ, ನೀವ್ ಇಲ್ಲಿ ಬಂದಿರಾ ಅಂತ ಗೊತ್ತಾಗಿತ್ತೆ ನೋಡಿ. ಹೊಸ 5 ಇಂಚ್ ಫೋನ್ ತಗೊಂಡು ಎಲ್ಲ ರೆಡಿಯಾಗಿ ಬಂದಿದೀವಿ ಫಿಲಂ ತೆಗಿಯಕ್ಕೆ. ಅರ್ಥ ಮಾಡ್ಕೊಂಡು ನಿಮ್ಗೋಸ್ಕರ ಏನ್ ಬೇಕಾದ್ರೆ ಮಾಡ್ತೀವಿ. ತುಂಬಾ ಕಷ್ಟ ಕತೆ ಕೇಳಿದ್ರೆ ಇಷ್ಟ ಆಗಿಲ್ವಾ? ಕತೆ ಕೇಳಿದ್ಮೇಲೆ ನಿಮ್ಗೆ ಇಷ್ಟ ಆಗಿಲ್ವಾ ಜಯಕ? ಜಯ ಜಾಕೆಟ್ ಚೈನ್ ಗಂಡ ರಾಕೆಟ್ ಜಯ ಜಯ ಜಾಕೆಟ್ ಚೈನ್ ಗಂಡ ರಾಕೆಟ್. ಫಿಲಂ ಕೆಲಸ ಮಾಡಿ, ನಾವೇ ಫಿಲಂ ಮಾಡ್ಕೊಂತೀವಿ. ನೀವು ಪ್ರೊಡ್ಯೂಸ್ ಮಾಡ್ಬಿಡಿ, ಬಿಟ್ಬಿಡಿ, ನಾವು ಹೊರಟೋಗ್ತೀವಿ. ನೀವೇ ಪ್ರೊಡ್ಯೂಸ್ ಮಾಡ್ಬಿಡಿ. ಆಯ್ತು, ಪ್ರೊಡ್ಯೂಸ್ ಮಾಡ್ತೀನಿ. ಓಕೆ, ನನ್ನ ಫೋನ್ ನನಗೆ ಕೊಡಿ ಫಸ್ಟ್. ಕಿರಿಕ್ ಮಾಡ್ತಾ ಇದೀರಾ ನೀವು? ಜಯಕ ಪ್ಲೀಸ್ ಜಯಕ, ಮೇಕಪ್ ಮಾಡಿಸ್ಬಿಡ. ಮೇಕಪ್ ಮ್ಯಾನ್ ಎಲ್ಲ ರೆಡಿ ಆಗ್ತಾರೆ. ಇಲ್ಲ ಜಯಕ, ಪ್ಲೀಸ್ ಜಯಕ, ಅರ್ಥ ಮಾಡಿ. ಮೇಕಪ್ ಮಾಡ್ಬಿಡು. ಸ್ಟೋರಿ ಕೇಳಿ, ನೀವು ಒಪ್ಕೊಳ್ತೀರಾ? ಸ್ಟೋರಿ ಕೇಳಿದ್ರೆ ನೀವು ಒಪ್ಕೊಳ್ತೀರಾ? ಪ್ರೇಮ್ ಕಾರ್ಗೆ ಡ್ರೈವರ್ ಆಗಿದೆ. ನೀನ್ ದೊಡ್ಡ ಡೈರೆಕ್ಟರ್, ನಮಸ್ಕಾರ ಅಣ್ಣ. ನೀನ್ ದೊಡ್ಡ ಹೀರೋ. ಎಲ್ಲೋಯ್ತೀರಾ ಜಯಕ? ಕಾಸ್ಟ್ಯೂಮ್ ಮೇಕಪ್ ಮಾಡ್ಬಿಡಿ, ಮೇಕಪ್ ಮಾಡಿ. ಇದು
ಕಸ್ತೂರಿ ಟೋಪಿ ವಾಲ ಚಮಕಾಯಿಸಿ ಚಿಂದಿ ಉಡಾಯಿಸಿ ಎಸ್ ಫುಲ್ ನಗಿಸ್ಬೇಕು ಅಂತಾನೆ ನಾವ್ ಇವತ್ತೇನ್ ಮಾಡಿದ್ವಿ ಹೇಳಿ ಜಯಕ್ಕ Yes. ಈಗ ಜಯಕ್ಕೆ ನಡೆದಾಯ್ತು. ಈಗ ನಾವ್ ಏನ್ ಹಾಕ್ಬೇಕು? ಎಸ್ ಇದನ್ನೇ ಮಾಡ್ಬೇಕು ಅನ್ಕೊಂಡು ಈಗ ಅವ್ರಿಗೆ ಟೋಪಿ ಹಾಕಿದೀವಿ. ಫುಲ್ ನೀವು ಮಜಾ ತಗೊಂಡಿದ್ದೀರಾ, ನಮಗೂ ಮಜಾ ಕೊಟ್ಟಿದ್ದಾರೆ. ಸೊ ಈಗ ಕಸ್ತೂರಿ ಕಡೆಯಿಂದ ಈ ಸ್ಪೆಷಲ್ ಗಿಫ್ಟ್. ಓ ಥ್ಯಾಂಕ್ ಯು ಸೋ ಮಚ್. ಅಯ್ಯಯ್ಯೋ ದಯವಿಟ್ಟು ಬೇಗ